ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ ಭಗವಂತನ ಅವತಾರಗಳ ವರ್ಣನೆ ಎಂಬ 3ನೆಯ ಅಧ್ಯಾಯಕ್ಕೆ ಸ್ವಾಗತ. ಜಗೃಹೇ ಪೌರುಷಂ ರೂಪವಂ ಭಗವಾನ್ ಮಹದಾದಿಭಿಃ ಸಂಭೂತಂ ಷೋಡಶಕಲಾಂ ಆದೌ ಲೋಕಸ್ಯಸೃಕ್ಷಯ. ಪ್ರಾರಂಭದಲ್ಲಿ ಭಗವಂತನಿಗೆ ಲೋಕಗಳನ್ನು ಸೃಷ್ಟಿಸಬೇಕು ಎಂಬ ಇಚ್ಛೆಯುಂಟಾಗಿತು. ಒಡನೆಯೇ ಅವನು ಮಹತ್ತತ್ವ, ಅಹಂಕಾರ ಮತ್ತು ಪಂಚತನ್ಮಾತ್ರೆಗಳಿಂದ ನಿರ್ಮಿತವಾದ 10 ಇಂದ್ರಿಯಗಳು, ಮನಸ್ಸು ಮತ್ತು ಪಂಚಭೂತಗಳು ಎಂಬ 16 ಕಲೆಗಳಿಂದ ಕೂಡಿದ ವಿರಾಟ್ ಪುರುಷ ರೂಪವನ್ನು ಸ್ವೀಕರಿಸಿದನು. ಸೃಷ್ಟಿಗೆ ಕಾರಣವಾದ ಜಲದಲ್ಲಿ ಪವಡಿಸಿ ಯೋಗ ನಿದ್ರೆಯನ್ನು ಮಾಡುತ್ತಿದ್ದ ಆತನ ನಾಭಿ ಸರೋವರದಲ್ಲಿ ಹುಟ್ಟಿದ ಕಮಲದಿಂದಲೇ ಪ್ರಜಾಪತಿಗಳಿಗೆಲ್ಲ ಅಧಿಪತಿಯಾದ ಬ್ರಹ್ಮದೇವರು ಹುಟ್ಟಿದರು. ಆತನ ಅಂಗ ಉಪಾಂಗಗಳ ವಿನ್ಯಾಸದಿಂದಲೇ ಸಮಸ್ತ ಲೋಕಗಳ ಕಲ್ಪನೆಯಾಯಿತು. ಇಂತಹ ಭಗವಂತನ ಆ ವಿರಾಟ್ ಪುರುಷ ರೂಪವು ಪರಮ ಶ್ರೇಷ್ಠವಾದುದು, ವಿಶುದ್ಧ ಸತ್ವಮಯವಾದುದು. ಸಾವಿರಾರು ಪಾದಗಳು, ತೊಡೆಗಳು, ತೋಳುಗಳು ಮತ್ತು ಮುಖಗಳಿಂದ ಕೂಡಿ ಅದ್ಭುತವಾಗಿ ಸಾವಿರಾರು ತಲೆಗಳು, ಕಿವಿಗಳು, ಕಣ್ಣುಗಳು ಮತ್ತು ಮೂಗುಗಳಿಂದ ವಿರಾಜಮಾನವಾಗಿ ಸಾವಿರಾರು ಕಿರೀಟಗಳು, ವಸ್ತ್ರಗಳು ಮತ್ತು ಕುಂಡಲಗಳಿಂದ ಕಂಗೊಳಿಸುತ್ತಿರುವ ಆ ದಿವ್ಯ ರೂಪವನ್ನು ಯೋಗಿಗಳು ತಮ್ಮ ಪೂರ್ವಜ್ಞಾನಮಯವಾದ ದೃಷ್ಟಿಯಿಂದ ಸಂದರ್ಶಿಸುತ್ತಾರೆ. ಇದೇ ನಾನಾ ಅವತಾರಗಳಿಗೆ ಶಾಶ್ವತವಾದ ಮೂಲ ಕಾರಣವು. ಅದರಿಂದಲೇ ಎಲ್ಲ ಅವತಾರಗಳು ಪ್ರಕಟವಾಗುವವು. ಇದರ ಅಂಶದ ತುಣುಕುಗಳಿಂದಲೇ ದೇವತೆಗಳು, ಪಶು ಪಕ್ಷಿ ಮುಂತಾದ ತಿರಿಯ ಪ್ರಾಣಿಗಳು ಮತ್ತು ಮನುಷ್ಯರೇ ಮುಂತಾದ ಯೋನಿಗಳ ಸೃಷ್ಟಿಯಾಗುವುದು. ಆ ಮಹಾಪ್ರಭುವೇ ಮೊದಲು ಕೌಮಾರವೆಂಬ ಸೃಷ್ಟಿಯನ್ನು ಕೈಗೊಂಡು ಸನಕ, ಸನಂದನ, ಸನಾತನ ಮತ್ತು ಸನತ್ಕುಮಾರರೆಂಬ ರೂಪದಲ್ಲಿ ಅವತರಿಸಿ ಅತ್ಯಂತ ಕಠಿಣವೂ ಅಖಂಡವೂ ಆದ ಬ್ರಹ್ಮಚರ್ಯವನ್ನು ಆಚರಿಸಿದನು. 2ನೆಯ ಅವತಾರವಾಗಿ ಆ ಯಜ್ಞೇಶನು ಲೋಕ ಕಲ್ಯಾಣಕ್ಕಾಗಿ ಪಾತಾಳದಲ್ಲಿ ಹುದುಗಿ ಹೋಗಿದ್ದ ಭೂಮಿಯನ್ನು ಉದ್ಧರಿಸುವುದಕ್ಕಾಗಿ ವರಾಹ ರೂಪವನ್ನು ತಾಳಿದನು. 3ನೆಯದು ಋಷಿ ಸೃಷ್ಟಿ. ಇದರಲ್ಲಿ ಆತನು ದೇವರ್ಷಿ ನಾರದರ ರೂಪದಲ್ಲಿ ಅವತಾರ ಮಾಡಿ ನಿಷ್ಕಾಮ ಕರ್ಮದ ಆಚರಣೆಯಿಂದ ಮುಕ್ತಿಯನ್ನು ಬೋಧಿಸುವ ನಾರದ ಪಾಂಚರಾತ್ರ ಎಂದು ಪ್ರಸಿದ್ಧವಾಗಿರುವ ಪಂಚರಾತ್ರ ತಂತ್ರವನ್ನು ಉಪದೇಶ ಮಾಡಿದನು. 4ನೆಯದಾದ ಧರ್ಮಕಲೆ ಎಂಬ ಸೃಷ್ಟಿಯಲ್ಲಿ ಭಗವಂತನು ಧರ್ಮನ ಪತ್ನಿಯಾದ ಮೂರ್ತಿ ಎಂಬಾಕೆಯ ಗರ್ಭದಿಂದ ನರನಾರಾಯಣ ಮಹರ್ಷಿಗಳ ರೂಪದಲ್ಲಿ ಅವತರಿಸಿದನು. ಮನಸ್ಸು ಇಂದ್ರಿಯಗಳ ಸಂಯಮದ ಆತ್ಮಶಾಂತಿಯೊಡನೆ ಅತಿ ಕಠಿಣವಾದ ತಪಸ್ಸನ್ನು ಮಾಡಿ ತೋರಿಸಿದ ಅವತಾರವಿದು. 5ನೆಯದು ಕಪಿಲ ಅವತಾರ. ಮಹಾಸಿದ್ಧರಿಗೆ ಸ್ವಾಮಿಯಾದ ಈ ಕಪಿಲಾವತಾರಿಯಾದ ಸ್ವಾಮಿಯು ಕಾಲ ಮಹಿಮೆಯಿಂದ ಲುಪ್ತವಾಗಿ ಹೋಗಿದ್ದ ತತ್ವ ಸಮೂಹಗಳ ಸ್ವರೂಪವನ್ನು ನಿರ್ಣಯಿಸುವ ಸಾಂಖ್ಯವೆಂಬ ಶಾಸ್ತ್ರವನ್ನು ಅಸುರಿ ಎಂಬಾತನಿಗೆ ಉಪದೇಶ ಮಾಡುತ್ತಾನೆ. 6ನೆಯ ಅವತಾರವಾಗಿ ಆತನು ಅನಸೂಯಾದೇವಿಯ ವರದ ಬೇಡಿಕೆಯನ್ನು ಈಡೇರಿಸುತ್ತಾ ಅತ್ರಿಪುತ್ರನಾದ ದತ್ತಾತ್ರೇಯನಾಗಿ ಕಾಣಿಸಿಕೊಂಡು ಅಲರ್ಕ, ಪ್ರಹ್ಲಾದ ಮುಂತಾದವರಿಗೆ ಬ್ರಹ್ಮಜ್ಞಾನವನ್ನು ಉಪದೇಶಿಸಿದನು. 7ನೆಯದು ಆತನ ಯಜ್ಞ ಅವತಾರ. ಅದರಲ್ಲಿ ಆತನು ರುಚಿ ಎಂಬ ಪ್ರಜಾಪತಿಗೆ ಅಕೂತಿ ಎಂಬ ಪತ್ನಿಯ ಗರ್ಭದಲ್ಲಿ ಜನಿಸಿ ತನ್ನ ಪುತ್ರರಾದ ಯಾಮ ಮುಂತಾದ ದೇವತೆಗಳೊಡನೆ ಸ್ವಯಂಭುವ ಮನ್ವಂತರದಲ್ಲಿ ಜಗತ್ತನ್ನು ರಕ್ಷಿಸಿದನು. 8ನೆಯ ಅವತಾರದಲ್ಲಿ ಭಗವಂತನು ನಾಭಿರಾಜನ ಧರ್ಮಪತ್ನಿಯಾದ ಮೇರುದೇವಿಯ ಗರ್ಭದಲ್ಲಿ ಋಷಭ ದೇವನ ರೂಪದಲ್ಲಿ ಜನಿಸಿ ಎಲ್ಲ ಆಶ್ರಮಗಳಿಗೂ ವಂದನೀಯವಾಗಿರುವ ಪರಮಹಂಸರ ಮಾರ್ಗವನ್ನು ತೋರಿಸಿಕೊಟ್ಟನು. ಋಷಿಗಳ ಪ್ರಾರ್ಥನೆಯಂತೆ ಆತನು ತನ್ನ 9ನೆಯ ಅವತಾರವಾಗಿ ಪೃಥು ಮಹಾರಾಜನ ರೂಪದಲ್ಲಿ ಕಾಣಿಸಿಕೊಂಡನು. ಪೃಥ್ವಿಯಿಂದ ಸಮಸ್ತ ಔಷಧಿಗಳನ್ನು ಕರೆದು ಜಗತ್ತಿಗೆ ಅತ್ಯಂತ ಕಲ್ಯಾಣವನ್ನು ಉಂಟು ಮಾಡಿದ ಅವತಾರವಿದು. ಚಾಕ್ಷುಷ ಮನ್ವಂತರದ ಕೊನೆಯಲ್ಲಿ ತ್ರಿಲೋಕಗಳು ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿದ್ದಾಗ ಆತನು ಮತ್ಸ್ಯ ರೂಪದಲ್ಲಿ ತನ್ನ 10ನೆಯ ಅವತಾರವನ್ನು ಕೈಗೊಂಡನು. ಮುಂದಿನ ಮನ್ವಂತರದ ಅಧಿಪತಿಯಾದ ವೈವಸ್ವತ ಮನುವನ್ನು ಪ್ರತಿರೂಪವಾದ ನೌಕೆಯಲ್ಲಿ ಕುಳ್ಳಿರಿಸಿ ಕಾಪಾಡಿದ ಅವತಾರವಿದು. ದೇವತೆಗಳು ಮತ್ತು ದೈತ್ಯರು ಸಮುದ್ರವನ್ನು ಕಡೆಯುತ್ತಿದ್ದಾಗ ಭಗವಂತನು 11ನೆಯ ಅವತಾರವಾಗಿ ಕೂರ್ಮ ರೂಪದಲ್ಲಿ ಕಾಣಿಸಿಕೊಂಡು ಮಂದರ ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಧರಿಸಿಕೊಂಡನು. 12ನೆಯದು ಧನ್ವಂತರಿ ಅವತಾರ. ಈ ಅವತಾರದಲ್ಲಿ ಸ್ವಾಮಿಯು ಅಮೃತ ಹಸ್ತನಾಗಿ ಸಮುದ್ರದಿಂದ ಪ್ರಕಟಗೊಂಡನು. ಅನಂತರ 13ನೆಯ ಅವತಾರವಾಗಿ ಮೋಹಿನಿ ರೂಪದಲ್ಲಿ ಕಾಣಿಸಿಕೊಂಡು ದೈತ್ಯರನ್ನು ಮೋಹಪರವಶರನ್ನಾಗಿ ಮಾಡಿ ದೇವತೆಗಳಿಗೆ ಅಮೃತಪಾನ ಮಾಡಿಸಿದನು. 14ನೆಯದು ಭಗವಂತನ ನರಸಿಂಹಾವತಾರ.
ನರಸಿಂಹ ರೂಪದಲ್ಲಿ ಅವತರಿಸಿದ ಸ್ವಾಮಿಯು ಮಹಾಬಲಶಾಲಿಯಾದ ದೈತ್ಯ ರಾಜನಾದ ಹಿರಣ್ಯಕಶಿಪುವಿನ ಎದೆಯನ್ನು ಚಾಪೆ ನೇಯುವವನು ಜೊಂಡನ್ನು ಸೀಳುವಂತೆ ತನ್ನ ಉಗುರುಗಳಿಂದ ಅನಾಯಾಸವಾಗಿ ಸೀಳಿ ಹಾಕಿದನು. 15ನೆಯ ಅವತಾರದಲ್ಲಿ ಆತನು ವಾಮನ ರೂಪವನ್ನು ಧರಿಸಿ ದೈತ್ಯರಾಜನಾದ ಬಲಿಯ ಯಜ್ಞಭೂಮಿಗೆ ದಯಮಾಡಿಸಿದನು. 3 ಲೋಕಗಳ ರಾಜ್ಯವನ್ನು ತೆಗೆದುಕೊಳ್ಳುವ ಅಪೇಕ್ಷೆಗಿದ್ದರೂ ಕೇವಲ 3 ಹೆಜ್ಜೆಯಷ್ಟು ಭೂಮಿಯನ್ನು ಮಾತ್ರ ಭಗವಂತನು ಆ ಅವತಾರದಲ್ಲಿ ಆತನಿಂದ ಪ್ರಾರ್ಥಿಸಿದನು. 16ನೆಯ ಅವತಾರವೇ ಪರಶುರಾಮ ಅವತಾರ. ರಾಜರು ಬ್ರಾಹ್ಮಣ ದ್ರೋಹಿಗಳಾಗಿ ಬಿಟ್ಟಿದ್ದನ್ನು ಕಂಡು ಕ್ರುದ್ಧನಾದ ಭಗವಂತನು ಭೂಮಿಯನ್ನು 21 ಬಾರಿ ಪ್ರದಕ್ಷಿಣೆ ಮಾಡಿ ಅದು ದುಷ್ಟ ಕ್ಷತ್ರಿಯ ಶೂನ್ಯವಾಗುವಂತೆ ಮಾಡಿದನು. ಇದಾದ ನಂತರ 17ನೆಯ ಅವತಾರದಲ್ಲಿ ಆತನು ಪರಾಶರರ ಮೂಲಕ ಸತ್ಯವತಿ ದೇವಿಯ ಗರ್ಭದಲ್ಲಿ ವೇದವ್ಯಾಸ ರೂಪದಿಂದ ಜನಿಸಿದನು. ಜನರ ಜ್ಞಾನ ಮತ್ತು ಧಾರಣ ಶಕ್ತಿಗಳು ಕಡಿಮೆಯಾಗಿ ಬಿಟ್ಟಿದ್ದನ್ನು ಕಂಡು ವೇದ ವೃಕ್ಷವನ್ನು ನಾನಾ ಶಾಖೆಗಳ ರೂಪದಲ್ಲಿ ವಿಂಗಡಿಸಿದ ಅವತಾರವಿದು. 18ನೆಯದೇ ಭಗವಂತನ ಶ್ರೀರಾಮ ಅವತಾರ. ಇದರಲ್ಲಿ ಭಗವಂತನು ದೇವತೆಗಳ ಕಾರ್ಯವನ್ನು ಸಂಪನ್ನಗೊಳಿಸುವುದಕ್ಕಾಗಿ ರಾಮನ ರೂಪದಲ್ಲಿ ಪ್ರಕಟಗೊಂಡು ಸೇತುಬಂಧನ, ರಾವಣ ವಧೆಯೇ ಮುಂತಾದ ಮಹಾಪರಾಕ್ರಮದ ಕಾರ್ಯಲೀಲೆಗಳನ್ನು ಮಾಡಿ ತೋರಿಸಿದನು. 19ನೆಯ ಮತ್ತು 20ನೆಯ ಅವತಾರಗಳಲ್ಲಿ ಆತನು ಯದುವಂಶದಲ್ಲಿ ಬಲರಾಮ ಮತ್ತು ಶ್ರೀಕೃಷ್ಣ ಎಂಬ ಹೆಸರುಗಳಿಂದ ಪ್ರಕಟಗೊಂಡು ಭೂಮಿಯ ಭಾರವನ್ನು ಇಳಿಸಿದನು. ಇದಾದ ನಂತರ ಕಲಿಯುಗವು ಬಂದಾಗ ಆತನು ಮಗಧ ದೇಶದಲ್ಲಿ ದೇವದ್ವೇಷಿಗಳಾದ ದೈತ್ಯರನ್ನು ಮೋಹಗೊಳಿಸುವುದಕ್ಕಾಗಿ ಅಜನನ ಪುತ್ರ ರೂಪದಲ್ಲಿ ಬುದ್ಧಾವತಾರವನ್ನು ಮಾಡುವನು. ಇದು ಕಳೆದ ಬಹಳ ದಿನಗಳ ನಂತರ ಕಲಿಯುಗದ ಕೊನೆಗಾಲದಲ್ಲಿ, ಅಂದರೆ ಕಲಿಯುಗ ಮತ್ತು ಕೃತಿಯುಗಗಳ ಸಂಧಿಕಾಲದಲ್ಲಿ ರಾಜರೆಲ್ಲರೂ ಸಾಮಾನ್ಯವಾಗಿ ಲೂಟಿಗಾರರಂತೆ ಆಗಿಬಿಡುವರು. ಆಗ ಜಗತ್ತಿನ ರಕ್ಷಕನಾದ ಭಗವಂತನು ಧರ್ಮಸೇತುವಿನ ರಕ್ಷಣೆಗಾಗಿ ವಿಷ್ಣು ಯಶಸ್ಸು ಎಂಬ ಬ್ರಾಹ್ಮಣನ ಮನೆಯಲ್ಲಿ ಕಲ್ಕಿಯ ರೂಪದಲ್ಲಿ ಅವತಾರ ಮಾಡುವನು. ಎಲೈ ಮಹರ್ಷಿಗಳೇ, ಇಷ್ಟು ಮಾತ್ರವೇ ಅವನ ಅವತಾರಗಳೆಂದು ತಿಳಿಯಬೇಡಿರಿ. ವಾಸ್ತವವಾಗಿ ಅವನ ಅವತಾರಗಳಿಗೆ ಲೆಕ್ಕವೇ ಇಲ್ಲ. ಎಂದು ಬತ್ತದೇ ಇರುವ ಅಗಾಧವಾದ ಸರೋವರದಿಂದ ಸಾವಿರಾರು ಕಾಲುವೆಗಳು ಹರಿದು ಬರುವುದಿಲ್ಲವೇ? ಹಾಗೆಯೇ ಸತ್ವಗುಣಕ್ಕೆ ನಿಧಿಯಾದ ಶ್ರೀಹರಿಯಿಂದ ಅಸಂಖ್ಯ ಅವತಾರಗಳು ಉಂಟಾಗುವವು. ಅವತಾರ ಹ್ಯಸಂಖ್ಯೇಯ ಹರೇ ಸತ್ವನಿಧಿರ್ದ್ವಿಜಾ ಯಥಾ ವಿದಾಸಿನ ಕುಲ್ಯ ಸರಸಸ್ಯು ಸಹಸ್ರಶಃ. ಋಷಿಗಳು, ಮನುಗಳು, ದೇವತೆಗಳು, ಪ್ರಜಾಪತಿಗಳು, ಮನುಪುತ್ರರು ಮತ್ತು ಮಹಾಶಕ್ತಿಶಾಲಿಗಳು ಯಾರು ಉಂಟೋ ಇವರೆಲ್ಲರೂ ಕೂಡ ಶ್ರೀಹರಿಯ ಅಂಗಗಳೇ ಆಗಿದ್ದಾರೆ. ಆದರೆ ಇವರಿಗೂ ಶ್ರೀಕೃಷ್ಣನಿಗೂ ವ್ಯತ್ಯಾಸವೇನೆಂದರೆ ಇವರೆಲ್ಲರೂ ಆತನ ಅಂಶ ಅವತಾರ, ಕಲಾವತಾರಗಳು. ಶ್ರೀಕೃಷ್ಣನಾದರೂ ಅವತಾರ ಮಾಡಿದ ಸಾಕ್ಷಾತ್ ಭಗವಂತನೇ ಆಗಿದ್ದಾನೆ. ಋಷಯೋ ಮನವೋ ದೇವ ಮನುಪುತ್ರ ಮಹೌಜಸಃ ಕಲಾ ಸರ್ವೇ ಹರೇರೇವ ಸಪ್ರಜಾಪತಯಸ್ತಥಾ ಏತೆ ಚಾಂಶಕಲಾ ಸ್ವಂಸ ಕೃಷ್ಣಸ್ತು ಭಗವಾನ್ ಸ್ವಯಂ. ಜನರು ದೈತ್ಯರ ಅತ್ಯಾಚಾರದಿಂದ ಪೀಡಿತರಾದಾಗ ಭಗವಂತನು ಯುಗ ಯುಗದಲ್ಲೂ ಮೇಲ್ಕಂಡ ನಾನಾ ರೂಪಗಳಿಂದ ಪ್ರಕಟಗೊಂಡು ಅವರಿಗೆ ಸುಖವನ್ನು ಉಂಟು ಮಾಡುವನು. ಯಾವ ಮನುಷ್ಯನು ಶ್ರೀ ಭಗವಂತನ ಈ ರಹಸ್ಯಮಯವಾದ ದಿವ್ಯ ಅವತಾರಗಳನ್ನು ಏಕಾಗ್ರವಾದ ಚಿತ್ತದಿಂದ ಭಕ್ತಿಪೂರ್ವಕವಾಗಿ ಪಠಿಸುತ್ತಾನೆಯೋ ಅವನು ಸಕಲ ದುಃಖಗಳಿಂದಲೂ ಬಿಡುಗಡೆ ಹೊಂದುವನು. ಪ್ರಾಕೃತ ರೂಪರಹಿತನಾಗಿ ಜ್ಞಾನ ಸ್ವರೂಪನೇ ಆಗಿರುವ ಭಗವಂತನ ಈ ಸ್ಥೂಲ ಜಗದಾಕಾರವಾದ ರೂಪವು ಪ್ರಕೃತಿಯ ತ್ರಿಗುಣಗಳಿಂದ ಆಗಿರುವ ಮಹತ್ತತ್ವವೇ ಮುಂತಾದವುಗಳಿಂದ ತನ್ನಲ್ಲೇ ರಚಿತವಾಗಿದೆ. ಆಕಾಶದಲ್ಲಿ ಮೋಡಗಳ ರಾಶಿಗಳು, ಗಾಳಿಯಲ್ಲಿ ಧೂಳುಗಳು ಇರುವಂತೆ ಈ ದೃಶ್ಯವಾದ ಆಕಾರಗಳು ಸಾಕ್ಷಿಯಾಗಿರುವ ಪರಮಾತ್ಮನಲ್ಲಿ ಆಧಾರಗೊಂಡಿವೆ. ತಿಳುವಳಿಕೆ ಇಲ್ಲದ ಜನರು ಇವುಗಳನ್ನು ಆತನ ನಿಜ ಸ್ವರೂಪವೆಂದು ಆರೋಪಿಸುತ್ತಾರೆ. ಆಕಾಶ ಮತ್ತು ಗಾಳಿಗಳಿಗೆ ಸ್ವತಃ ಆಕಾರವಿಲ್ಲ. ಆದರೆ ಆಕಾಶದಲ್ಲಿ ಮೋಡಗಳು, ಗಾಳಿಯಲ್ಲಿ ಧೂಳು ಸೇರಿ ಚಲಿಸುವಾಗ ಆಕಾಶಕ್ಕೆ ಮೇಘಾಕಾರವೂ ಗಾಳಿಗೆ ಧೂಳಿನ ಆಕಾರವೂ ಇರುವಂತೆ ಪಾಮರರಿಗೆ ತೋರುತ್ತದೆ. ಹಾಗೆಯೇ ಸಾಕ್ಷ್ಯ ಸ್ವರೂಪನಾಗಿರುವ ಪರಮಾತ್ಮನಿಗೆ ಈ ಪ್ರಾಕೃತವಾಗಿರುವ ದೃಶ್ಯಾಕಾರವು ನಿಜವಾಗಿಯೂ ಇಲ್ಲದಿದ್ದರೂ ಇದು ಅವನ ಆಕಾರವೇ ಎಂದು ಅವಿವೇಕಿಗಳು ಆರೋಪಿಸುತ್ತಾರೆ. ವಾಸ್ತವವಾಗಿ ಆತನು ಕೇವಲ ಜ್ಞಾನ ಸ್ವರೂಪನು. ಈ ಸ್ಥೂಲವಾದ ದೃಶ್ಯ ಪ್ರಪಂಚಕ್ಕಿಂತಲೂ ಬೇರೆಯಾಗಿ ಸೂಕ್ಷ್ಮವೋ ಅವ್ಯಕ್ತವೋ ಆದ ರೂಪವೊಂದುಂಟು. ಸ್ಥೂಲಕ್ಕೆ ಇರುವಂತೆ ಆಕಾರಗಳಿಲ್ಲದ್ದು,
ಕಂಡು ಕೇಳರಿಯದ ವಸ್ತುವೋ ಆಗಿರುವುದರಿಂದ ಅದನ್ನು ಅವ್ಯಕ್ತವೆಂದು ಕರೆಯುತ್ತಾರೆ. ಅದು ಗುಣ ವಿಭಾಗ ರಹಿತವಾದರೂ ಗುಣಯೋಗವನ್ನು ಹೊಂದಿದಾಗ ಮತ್ತೆ ಮತ್ತೆ ಜನ್ಮವನ್ನು ಹೊಂದುವುದರಿಂದ ಆ ಚೇತನವನ್ನು ಜೀವ ಎಂದು ಕರೆಯುತ್ತಾರೆ. ಅವಿದ್ಯೆಯಿಂದ ತೋರುತ್ತಿರುವ ಈ ಸ್ಥೂಲ ಸೂಕ್ಷ್ಮ ರೂಪಗಳೆರಡನ್ನು ಆತ್ಮಸ್ವರೂಪ ಜ್ಞಾನದಿಂದ ಕಳೆದುಕೊಂಡಾಗ ತನ್ನೊಳಗೆ ಬ್ರಹ್ಮಸಾಕ್ಷಾತ್ಕಾರವಾಗುತ್ತದೆ. ಈ ದೈವಿ ಮಾಯೆಯು ನಿವೃತ್ತವಾದರೆ ಆಗ ಬುದ್ಧಿಯು ಪ್ರಸನ್ನವಾಗುತ್ತದೆ. ಇಂತಹ ಸ್ಥಿತಿಯನ್ನು ಪಡೆದವನನ್ನು ಕೃತಕೃತ್ಯ ಸಂಪನ್ನ ಎಂದು ಜ್ಞಾನಿಗಳು ತಿಳಿಯುತ್ತಾರೆ. ಆಗ ಆತ್ಮನು ತನ್ನ ಸ್ವರೂಪ ಮಹಿಮೆಯಲ್ಲಿ ಪ್ರತಿಷ್ಠಿತನಾಗಿ ಬೆಳಗುತ್ತಾನೆ. ವಾಸ್ತವವಾಗಿ ಜನ್ಮರಹಿತನೂ ಕರ್ಮರಹಿತನೂ ಆಗಿರುವ ಹೃದಯ ಸ್ವಾಮಿಯಾದ ಶ್ರೀ ಭಗವಂತನ ವೇದ ಪ್ರತಿಪಾದ್ಯ ರಹಸ್ಯವಾದ ಅಪ್ರಾಕೃತವಾದ ಜನ್ಮ ಕರ್ಮಗಳನ್ನು ತತ್ವಜ್ಞಾನಿಗಳು ಹೀಗೆ ವರ್ಣಿಸುತ್ತಾರೆ. ಸವಾಗಿದಂ ವಿಶ್ವಮಮೋಘಲೀಲಃ ಸೃಜತ್ಯವತ್ಯತ್ತಿ ನ ಸಜ್ಜತೆಸ್ಮಿನ್ ಭೂತೇಷು ಚಾಂತರ್ಹಿತ ಆತ್ಮತಂತ್ರಃ ಷಡ್ವರ್ಗಿಕಂ ಜಿಘ್ರತಿ ಷಡ್ಗುಣೇಶಃ. ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ, ತೇಜಸ್ಸುಗಳೆಂಬ ಈ 6 ಅಸಾಧಾರಣ ಗುಣಗಳಿಂದ ಸಂಪನ್ನನಾಗಿ ಅಮೋಘವಾದ ಲೀಲೆಗಳನ್ನು ನಡೆಸುವ ಆ ಭಗವಂತನೇ ಲೀಲಾಜಾಲವಾಗಿ ಈ ವಿಶ್ವವೆಲ್ಲವನ್ನು ಸೃಷ್ಟಿಸುತ್ತಾನೆ, ರಕ್ಷಿಸುತ್ತಾನೆ ಮತ್ತು ಸಂಹರಿಸುತ್ತಾನೆ. ಆದರೂ ಇದರಲ್ಲಿ ಅಂಟಿಕೊಳ್ಳುವುದಿಲ್ಲ. ಅವನು ಸ್ವತಂತ್ರನು. ಪ್ರಾಣಿಗಳ ಹೃದಯದಲ್ಲಿ ಅಡಗಿದ್ದು 6 ಇಂದ್ರಿಯಗಳ ವಿಷಯಗಳನ್ನು ಅವನೇ ಅನುಭವಿಸುತ್ತಾನೆ. ನ ಚಾಸ್ಯ ಕಶ್ಚಿನ್ ನಿಪುಣೇನ ಧಾತು ರವೈತಿ ಜಂತು ಕುಮನೀಶ ಊತೀಹಿ ನಾಮಾನಿ ರೂಪಾಣಿ ಮನೋಮಚೋಭಿಃ ಸಂತನ್ವತೋ ನಟ ಚರ್ಯಾಮಿ ವಾಗ್ನಃ. ಐಂದ್ರಜಾಲಿಕನು ಅಥವಾ ನಟನು ತನ್ನ ಸಂಕಲ್ಪದಿಂದಲೂ ಮಾತುಗಳಿಂದಲೂ ಮಾಡುವ ಅದ್ಭುತವಾದ ಚಮತ್ಕಾರಗಳನ್ನು ಮೂರ್ಖ ಮನುಷ್ಯನು ಅರಿಯಲಾರನಷ್ಟೇ. ಹಾಗೆಯೇ ದುರ್ಬುದ್ಧಿಯುಳ್ಳ ಜೀವರು ಭಗವಂತನು ತನ್ನ ಸಂಕಲ್ಪದಿಂದಲೂ ವೇದ ವಚನದಿಂದಲೂ ಪ್ರಕಟಪಡಿಸುವ ನಾನಾ ನಾಮಗಳನ್ನು, ರೂಪಗಳನ್ನು, ಲೀಲೆಗಳನ್ನು ತಮ್ಮ ಮನಸ್ಸು ಮಾತುಗಳಿಂದಲೂ ಬುದ್ಧಿ ಸೂಕ್ಷ್ಮತೆಯಿಂದಲೂ ತಿಳಿಯಲಾರರು. ಸವೇದ ಧಾತು ಪದವೀಂ ಪರಸ್ಯ ದುರಂತ ವೀರ್ಯಸ್ಯ ರಥಾಂಗಪಾಣೇಃ ಯೋಮಾಯಯ ಸಂತತಯಾನುವೃತ್ಯ ಭಜೇತ ತತ್ಪಾದ ಸರೋಜಗಂಧಂ. ಹಾಗಾದರೆ ಆ ಭಗವದ್ ರಹಸ್ಯಗಳನ್ನು ಯಾರು ತಿಳಿಯಲು ಸಾಧ್ಯ? ಹೀಗೆ ತಿಳಿಯಲು ಸಾಧ್ಯ ಎಂದರೆ ನಿಷ್ಕಪಟ ಭಾವದಿಂದ ನಿತ್ಯ ನಿರಂತರವಾಗಿ ಅವನ ಅಡಿದಾವರೆಗಳ ಗಂಧವನ್ನು ಯಾವನು ಸೇವಿಸುತ್ತಾನೋ ಆ ಭಕ್ತಶ್ರೇಷ್ಠನು ತಾನೇ ಆ ಎಲ್ಲೆಯಿಲ್ಲದ ವೀರ್ಯದಿಂದ ಸಂಪನ್ನವಾಗಿರುವ ಚಕ್ರಪಾಣಿಯ ರಹಸ್ಯವನ್ನು, ಲೀಲಾ ರಹಸ್ಯವನ್ನು ಅರಿಯಬಲ್ಲನು. ಆದ್ದರಿಂದ ಈ ಲೋಕದಲ್ಲಿ ಪೂಜ್ಯರಾದ ನೀವೇ ಧನ್ಯರು, ಅತಿ ಧನ್ಯರು ಮಹರ್ಷಿಗಳೇ. ಏಕೆಂದರೆ ನೀವು ಅಖಿಲ ಲೋಕಗಳಿಗೆ ಒಡೆಯನಾದ ಆ ಪರಮಾಸುದೇವನಲ್ಲೇ ಸರ್ವ ಪ್ರಕಾರಗಳಿಂದಲೂ ಆತ್ಮಭಾವ ಸಮರ್ಪಣೆ ಮಾಡಿದ್ದೀರಿ. ಹೀಗೆ ಮಾಡುವವರಿಗೆ ಈ ಭಯಂಕರವಾದ ಸಂಸಾರದಲ್ಲಿ ಮರುಹುಟ್ಟು ಇರುವುದಿಲ್ಲ. ಪುಣ್ಯ ಶ್ಲೋಕನಾದ ಪರಮಾತ್ಮನ ಚರಿತ್ರೆಯಾಗಿ ಪರಬ್ರಹ್ಮ ಭಾವ ಪರಿಪೂರ್ಣವಾಗಿ ವೇದಗಳಿಗೆ ಎಣೆಯಾಗಿರುವ ಈ ಭಾಗವತವೆಂಬ ಪುರಾಣವನ್ನು ರಚಿಸಿದವರು ಭಗವಾನ್ ವೇದವ್ಯಾಸ ಮುನೀಂದ್ರರು. ಅವರು ಅತ್ಯಂತ ಮಹತ್ವಪೂರ್ಣವೂ ಮಂಗಳಕರವೂ ಆಗಿರುವ ಈ ಧನ್ಯವಾದ ಗ್ರಂಥರತ್ನವನ್ನು ಲೋಕದ ಪರಮ ಕಲ್ಯಾಣಕ್ಕಾಗಿ ಆತ್ಮಜ್ಞಾನಿಗಳಲ್ಲಿ ಶ್ರೇಷ್ಠನಾದ ತಮ್ಮ ಸುಪುತ್ರನಾದ ಶುಕ ಮಹರ್ಷಿಗೆ ಬೋಧಿಸಿದರು. ಆ ಮಹಾತ್ಮನಾದರೂ ಸರ್ವ ವೇದಗಳ ಮತ್ತು ಇತಿಹಾಸಗಳ ಸಾರರೂಪವಾದ ಭಾಗಗಳಿಂದ ರಚಿತವಾಗಿರುವ ಇದನ್ನು ಗಂಗಾ ತೀರದಲ್ಲಿ ಪ್ರಾಯೋಪವೇಶ ಮಾಡಿ ಕುಳಿತು ಮಹರ್ಷಿಗಳಿಂದ ಸುತ್ತುವರಿಯಲ್ಪಟ್ಟಿದ್ದ ಮಹಾರಾಜ ಪರೀಕ್ಷಿತನಿಗೆ ಶ್ರವಣ ಮಾಡಿಸಿದನು. ಶ್ರೀ ಕೃಷ್ಣ ಪರಮಾತ್ಮನು ಧರ್ಮ, ಜ್ಞಾನ, ವೈರಾಗ್ಯ ಮುಂತಾದವುಗಳೊಂದಿಗೆ ತನ್ನ ನಿಜಧಾಮಕ್ಕೆ ತೆರಳಿದ ಬಳಿಕ ಕಲಿಯುಗದಲ್ಲಿ ದೃಷ್ಟಿಯನ್ನು ಕಳೆದುಕೊಂಡ ಜನರಿಗಾಗಿ ಈ ಪುರಾಣವೆಂಬ ಸೂರ್ಯನು ಈಗ ಉದಯಿಸಿದ್ದಾನೆ. ಎಲೈ ವಿಪ್ರರೇ, ಅಲ್ಲೇ ಕುಳಿತಿದ್ದ ನಾನೂ ಕೂಡ ಅಲ್ಲಿ ಅದನ್ನು ಕೇಳುತ್ತಿದ್ದ ಪರಮ ತೇಜೋಮೂರ್ತಿಯಾದ ಈ ಭಾಗವತ ಪುರಾಣವನ್ನು ಹೇಳುತ್ತಿದ್ದ ಪರಮ ತೇಜೋಮೂರ್ತಿಯಾದ ಆ ಶುಕ ಬ್ರಹ್ಮರ್ಷಿಯ ಅನುಗ್ರಹ ಬಲದಿಂದ ಮನದಟ್ಟು ಮಾಡಿಕೊಂಡೆನು. ನಾನು ಅದನ್ನು ಅಲ್ಲಿ ಹೇಗೆ ಅಧ್ಯಯನ ಮಾಡಿದ್ದೆನೋ ಹಾಗೆಯೇ ನಿಮಗೆ ಯಥಾಮತಿಯಾಗಿ ಹೇಳುವೆನೋ ಕೇಳಿರಿ. ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ
ಪ್ರಥಮ ಸ್ಕಂದದ 3ನೆಯ ಅಧ್ಯಾಯವೂ ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.